ಕ್ಯಾಥೋಲಿಕ್ ಕ್ರೈಸ್ತ ಸಂಘ ಕಾರವಾರ ಇದರ ಹೊನ್ನಾವರ ಘಟಕದಿಂದ ಮಂಗಳವಾರ ಕ್ರಿಸ್ಮಸ್ ಆಚರಣೆಯ ಅಂಗವಾಗಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಕ್ರಿಸ್ಮಸ್ ಟ್ಯಾಬ್ಲೋ ಸಂಚರಿಸಿತು. ಕ್ಯಾಥೋಲಿಕ್ ಕ್ರೈಸ್ತ ಸಂಘದ ಅಧ್ಯಕ್ಷ ಜಾರ್ಜ್ ಎಸ್ ಫರ್ನಾಂಡಿಸ್, ಉಪಾಧ್ಯಕ್ಷ ಸ್ಟೀಫನ್ ಎ ರೋಡ್ರಿಗೆಸ್ ಮತ್ತು ಹೊನ್ನಾವರ ಡೀನರಿ ಸಂಯೋಜಕ ಹೆನ್ರಿ ಲೀಮಾ ಅವರ ನೇತೃತ್ವದಲ್ಲಿ ಬಿಕಾಸಿ ತಾಲಿಯಿಂದ ಪ್ರಾರಂಭಗೊಂಡ ಟ್ಯಾಬ್ಲೋ ವಿವಿಧ ಸ್ಥಳಗಳಲ್ಲಿ ನಿಂತು ಬಾಲ ಯೇಸು ಕ್ರಿಸ್ತರ ಜನನದ ಕುರಿತು ಸಂದೇಶವನ್ನ ಸಾರಿತು. ಕೆಳಗಿನ ಪಾಳ್ಯ, ಬಂದರ್, ಬಸ್ ಸ್ಟ್ಯಾಂಡ್, ಟಪ್ಪರ್ ಸರ್ಕಲ್, ಹೈವೇ ಸರ್ಕಲ್, ಬಾಂದೇಹಳ್ಳ, ಕರ್ಕಿನಾಕ, ಎಮ್ಮೆ ಫೈಲ್, ಗಾಂಧಿನಗರ, ಸೇಂಟ್ ಇಗ್ನೇಷಿಯಸ್ ರಸ್ತೆ ಮುಂತಾದ ಸ್ಥಳಗಳಲ್ಲಿ ಟ್ಯಾಬ್ಲೋ ಸಂಚರಿಸಿ ಉತ್ಸಾಹಭರಿತ ಸಂಗೀತ, ಹಾಡುವಿಕೆ ಮತ್ತು ನೃತ್ಯದ ಜೊತೆಗೆ ಒಟ್ಟಾರೆ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತು. ಹೊನ್ನಾವರ ಡೀನರಿಯ ವಿವಿಧ ಪ್ಯಾರಿಷ್ಗಳು, ಯುವಕರು, ಪ್ಯಾರಿಷ್ನವರು ಮತ್ತು ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಮಕ್ಕಳು ಮತ್ತು ಯುವಕರ ಪಾಲ್ಗೊಳ್ಳುವಿಕೆ ವಿಶೇಷ ಆಕರ್ಷಣೆಯನ್ನ ಸೇರಿಸಿತು. ಇದು ಕ್ರಿಶ್ಚಿಯನ್ ಸಮುದಾಯದ ಏಕತೆ ಮತ್ತು ಉತ್ಸಾಹವನ್ನ ಪ್ರತಿಬಿಂಬಿಸಿತು. ಈ ಸಂದರ್ಭದಲ್ಲಿ ಸಾನ್ ಸಲ್ವದೋರ್ ಚರ್ಚ್ ಹೊನ್ನಾವರ ಇದರ ಬ್ರದರ್ ಸೈಮನ್ ರವರು ನೆರೆದವರಿಗೆ ಶುಭ ಸಂದೇಶವನ್ನ ನೀಡಿ ಹಾರೈಸಿದರು. ಸ್ಥಳೀಯರು ಸಹ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಕ್ರಿಸ್ಮಸ್ ಹಬ್ಬದ ಸಂತಸವನ್ನ ವ್ಯಕ್ತಪಡಿಸಿದರು. ಕ್ರಿಸ್ಮಸ್ನ ಮೂಲ ಮೌಲ್ಯಗಳಾದ ಶಾಂತಿ, ಕರುಣೆ, ಹಂಚಿಕೆ ಮತ್ತು ಸಾಮರಸ್ಯವನ್ನ ಸಮಾಜಕ್ಕೆ ನೆನಪಿಸುವುದು ಈ ಟ್ಯಾಬ್ಲೋದ ಉದ್ದೇಶ ಎಂದು ಸಂಘಟಕರು ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಏಕತೆ ಮತ್ತು ಸಹೋದರತ್ವದ ಸಂದೇಶವನ್ನ ಬಲಪಡಿಸುವ ಮೂಲಕ ಎಲ್ಲರ ನಡುವೆ ಕ್ರಿಸ್ಮಸ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವುದರೊಂದಿಗೆ ಕಾರ್ಯಕ್ರಮವು ಶಾಂತಿಯುತವಾಗಿ ಮುಕ್ತಾಯಗೊಂಡಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.